ಎಲ್ರಿಗೂ ನಮಸ್ಕಾರ. ಶುಗರ್ ಕಟ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಇವತ್ತಿನ ಈ ಎಪಿಸೋಡಲ್ಲಿ ಜಾಗ್ರಿ, ಹನಿ ಆ್ಯಂಡ್ ಡಯಾಬಿಟಿಸ್, ಬೆಲ್ಲ, ಜೇನುತುಪ್ಪ ಮತ್ತು ಡಯಾಬಿಟಿಸ್ ಈ ವಿಷಯದ ಕುರಿತು ನಿಮ್ಮ ಜೊತೆಗೆ ಒಂದು ಮಾಹಿತಿನ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಜಾಗ್ರಿ ಮತ್ತು ಹನಿ ಇದು ಆರೋಗ್ಯಕ್ಕೆ ಒಳ್ಳೆಯದಾ ಅಥವಾ ಇದರಿಂದ ಏನಾದರೂ ಸಮಸ್ಯೆ ಇದೆಯಾ? ನೋಡಿ, ಸಕ್ಕರೆಗೆ ಕಂಪೇರ್ ಮಾಡಿದರೆ ಬೆಲ್ಲ ಮತ್ತು ಜೇನುತುಪ್ಪ ಆರೋಗ್ಯಕ್ಕೆ ಒಳ್ಳೆಯದೆ. ನಿಮಗೆ ಅದರಿಂದ ಆ್ಯಂಟಿ ಆಕ್ಸಿಡೆಂಟ್ಸ್, ಕೆಲವೊಂದು ವಿಟಮಿನ್ಸ್ ಮತ್ತು ಮಿನರಲ್ಸ್ ಕೂಡ ಸಿಗುತ್ತೆ. ಆದರೆ ಇದು ಡಯಾಬಿಟಿಸ್ ಇರೋರಿಗೆ ಎಷ್ಟು ಒಳ್ಳೆಯದು ಅದು ಪ್ರಶ್ನಾರ್ಥಕ ಅಲ್ವಾ? ಸೊ ನೀವೇನಾದರೂ ರೆಗ್ಯುಲರ್ ಆಗಿ ಟೀ, ಕಾಫಿ ಜೊತೆಗೆ ಜೇನುತುಪ್ಪ ಇಲ್ಲ ಏನೋ ಬೆಲ್ಲ ಹಾಕಿ ಸೇವಿಸ್ತಾ ಇದ್ದರೆ ಅದು ದಯವಿಟ್ಟು ಅದನ್ನು ನಿಲ್ಲಿಸಿ. ಯಾಕಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಸುಮಾರು ಜನ ಇರ್ತಾರೆ, ಅವರೆಲ್ಲ ಹೇಳ್ತಾ ಇರ್ತಾರೆ, ಇಲ್ಲ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ಜೇನುತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು, ಸೊ ಅದರಿಂದ ಯಾವುದೂ ತೊಂದರೆ ಇಲ್ಲ ಅಂತ ಹೇಳಿ. ಆ ಥರ ಮಾತುಗಳನ್ನ ಯಾವತ್ತೂ ನಿಮ್ಮ ಕಿವಿಗೆ ಹಾಕೋಬೇಡಿ. ಯಾಕಂದರೆ ನೋಡಿ, ನಾವು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಗ್ಲೈಸೆಮಿಕ್ ಇಂಡೆಕ್ಸ್ ಅಂದರೆ ಯಾವ ಪದಾರ್ಥ ನಮ್ಮ ದೇಹಕ್ಕೆ ಸೇರಿದ ಮೇಲೆ ಶುಗರ್ ಲೆವೆಲ್ ಎಷ್ಟು ಆಗುತ್ತೆ ಅನ್ನೋದರ ಒಂದು ಅಂದಾಜು ಮೇಲೆ ಒಂದು ಸ್ಕೋರ್ನ ಕೊಟ್ಟಿರ್ತಾರೆ ಗ್ಲೈಸೆಮಿಕ್ ಇಂಡೆಕ್ಸ್ದು. ಆ ಗ್ಲೈಸೆಮಿಕ್ ಇಂಡೆಕ್ಸ್ ಪ್ರಕಾರ ಸಕ್ಕರೆ ಹಾಗೂ ಬೆಲ್ಲದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ನೀವು ಫಾಸ್ಟಿಂಗಲ್ಲಿ 100 ಇತ್ತು ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಲು, ಏನೋ ಸಕ್ಕರೆ ಇರೋ ಟೀ ಕುಡಿದಾದ್ಮೇಲೆ ನಿಮ್ಮದು 200 ಆಗುತ್ತೆ ಅಂದರೆ, ಬೆಲ್ಲ ಇರೋ ಟೀ ಕುಡಿದಾದ್ಮೇಲೂ ನಿಮ್ಗೆ 200 ಆಗೋದು, ಕಮ್ಮಿ ಏನೂ ಆಗೋದಿಲ್ಲ. ಹಾಗೆ ಜೇನುತುಪ್ಪಕ್ಕೆ ಬಂದರೆ, ನೀವು ಫಾಸ್ಟಿಂಗಲ್ಲಿ ಸಕ್ಕರೆ ಬೆಲ್ಲ ಏನೋ ಸೇರಿಸಿ ಕುಡಿದಾಗ ನಿಮ್ಗೆ 200 ಆಗ್ತಾಯಿದ್ರೆ, ಜೇನುತುಪ್ಪ ಉಪಯೋಗಿಸಿದಾಗ 160, 170ಕ್ಕೆ ಬರುತ್ತೆ. ಸೊ ಅದೇನು ದೊಡ್ಡ ಡಿಫ್ರೆನ್ಸ್ ಏನಲ್ಲ. ಸೊ ಹಾಗಾಗಿ ಸಕ್ಕರೆ ಯಾವ ರೀತಿ ಡಯಾಬಿಟಿಸ್ ಇರೋರಿಗೆ ಆರೋಗ್ಯಕ್ಕೆ ಹಾನಿಕರನೋ, ಬೆಲ್ಲ ಹಾಗೆ ಜೇನುತುಪ್ಪ ಕೂಡ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ. ಆದರೆ ನೀವು ಜೇನುತುಪ್ಪನ ಯಾವಾಗಾದರೂ ಒಂದು ಸರ್ತಿ ಒಕೇಶ್ನಲ್ಲಿ ಬಳಸ್ಬೋದು ವಿತ್ ಡಾಕ್ಟರ್ಸ್ ಅಡ್ವೈಸ್, ಬಟ್ ರೆಗ್ಯುಲರ್ ಆಗಿ ಬಳಸಬಾರ್ದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ರೀತಿಯ ಮತ್ತೆ ನಾವು ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.